ನಮ್ಮ RCB ಹುಡುಗ ಯಶ್ ದಯಾಳ್ ಎಲ್ಲಿ ಮಗ ಇವ್ರ ನೇಮ್ ಅಂತೂ ಪಾಸಿಟಿವ್ ಆಗಿ ಎಲ್ಲೂ ಕೂಡ ಕಾಣ್ಕೋತಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಬರೀ ನೆಗೆಟಿವ್ ಆಗಿ ಕಾಣಿಸ್ಕೋತಾ ಇರೋದು. IPL RCB ಕಪ್ ಗೆದ್ಮೇಲೆ ಇವರಂತೂ ಕಳೆದೋಗ್ಬಿಟ್ಟಿದ್ದಾರೆ, ಎಲ್ಲಿದ್ದಾರೆ ಅಂತಾನೆ ಗೊತ್ತಿಲ್ಲ. ಎಲ್ಲ ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ, ರಿಷಬ್ ಪಂತ್, ಇಶಾನ್ ಕಿಶನ್ ಎಲ್ಲರೂ ಕೂಡ ಹೋಗ್ಬಿಟ್ಟು ಡೊಮೆಸ್ಟಿಕಲಿ ಸೈಯದ್ ಮುಸ್ತಾಕ್ ಅಲಿ ಟ್ರೋಫಿ, ವಿಜಯ್ ಹಜಾರ್ ಎಲ್ಲನೂ ಕೂಡ ಆಡ್ತಾ ಇದ್ದಾರೆ, ರಂಜಿ ಟ್ರೋಫಿ ಕೂಡ ಆಡ್ತಾ ಇದ್ದಾರೆ. ಬಟ್ ಇವ್ರ ನೇಮ್ ಅಂತೂ ಎಲ್ಲೂ ಕೂಡ ಕಾಣಿಸ್ಕೋತಿಲ್ಲ ಅಂತ ಹೇಳಿದ್ರೆ ಏನೋ ಬಿಗ್ ಪ್ರಾಬ್ಲಮ್ ಆಗಿದೆ ಇವರಿಗೆ. ತುಂಬ ಅಲಿಗೇಷನ್ ಕೂಡ ಆಗಿದೆಯಂತೆ ಯಶ್ ದಯಾಳ್ ಬಗ್ಗೆ. ಎರಡೆರಡು ಕೇಸ್ ನಡೀತಾ ಇರೋದು ಇವ್ರ ಮೇಲೆ, ಒಂದಲ್ಲ ಎರಡಲ್ಲ, ಎರಡು ಕೇಸು. ಒಂದು ಗೊತ್ತು ನಿಮಗೆ, ರಿಲೇಷನ್ಶಿಪ್ಪಲ್ಲಿ ಇದ್ಬಿಟ್ಟು ಯಾರಿಗೋ ಮೋಸ ಮಾಡಿದ್ದಾರೆ ಅಂತ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ಟ್ರೆಂಡಿಂಗ್ ಆಗಿಬಿಟ್ಟಿತ್ತು ಆಫ್ಟರ್ IPL ಆದಮೇಲೆ. ಮತ್ತು ಇನ್ನೂ ಒಂದು ಕೇಸ್ ಬರ್ತಾ ಇದೆ, ಮೈನರ್ ಹುಡುಗಿ ಮೇಲೆ ಏನೋ ಮಾಡಿದ್ದಾರೆ ಅಂತ ಒಂದು ಅಪ್ಡೇಟ್ ಬರ್ತಾ ಇದೆ. ನಿಜನ ಸುಳ್ಳು ಗೊತ್ತಿಲ್ಲ, ಬಟ್ ನ್ಯೂಸ್ಗಳಂತೂ ಬರ್ತಾ ಇದೆ. ಮತ್ತು ಇವ್ರಿಗೆ ಕೋರ್ಟಲ್ಲಿ ಬೇಲ್ ಕೂಡ ಕ್ಯಾನ್ಸಲ್ ಆಗಿದೆಯಂತೆ, ಆ ಲೆವೆಲ್ಗೆ ಕೇಸ್ನ ಮಾಡ್ಕೊಂಡಿದ್ದಾರೆ. RCB ಅವರು ಬೇರೆ ಇವ್ರನ್ನ 5 ಕೋಟಿ ಕೊಟ್ಬಿಟ್ಟು ರಿಟರ್ನ್ ಕೂಡ ಮಾಡಿಕೊಂಡ್ರು ಈ ಒಂದು ಸೀಸನ್ನು. ಬಟ್ ಲಾಸ್ಟ್ ಏನವರು ಓಕೆ ಪರ್ಫಾರ್ಮೆನ್ಸನ್ನೇ ಕೊಟ್ಟಿದ್ರು, ಬಟ್ RCBಗೆ ಚೆನ್ನಾಗಿ ಯಾಕೆ ಕೊಟ್ಟಿದ್ರು ಹೇಳಬೇಕು ಅಂತ ಹೇಳಿದ್ರೆ. ಬಟ್ ಈ ಥರ ಎಲ್ಲ ಕೇಸ್ಗಳನ್ನ ಇಟ್ಕೊಂಡು RCB ಹೆಂಗೆ ರಿಟರ್ನ್ ಮಾಡಿಕೊಟ್ರು ಅಂತ ನನಗಂತೂ ಡೌಟ್ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಉತ್ತರ ಪ್ರದೇಶ T10 ಲೀಗ್ ನಡೆಯುತ್ತಲ್ಲ, ಆ ಒಂದು ಲೀಗಲ್ಲಿ ಇವ್ರನ್ನ 7 ಲಕ್ಷಕ್ಕೆ ಬೈ ಮಾಡಿಬಿಟ್ಟು ಆ ಟೀಮೇ ಇವ್ರನ್ನ ಕ್ಯಾನ್ಸಲ್ ಮಾಡಿ ಇವ್ರನ್ನ ಟೀಮಿಂದ ಆಚೆ ಆಗ್ತಾರೆ ಅಂತ ಹೇಳಿದ್ರೆ ಇದು ಸೀರಿಯಸ್ ಆಗಿ ಆಗಿದೆ ಮಗ, ಸುಮ್ಮನೆ ಅಂತೂ ಅಲ್ಲ. ಮತ್ತು ಡೊಮೆಸ್ಟಿಕಲ್ಲಿ ಸೈಯದ್ ಮುಸ್ತಾಕ್ ಅಲಿ, ವಿಜಯ್ ಹಜಾರ್, ರಂಜಿ ಟ್ರೋಫಿ ಎಲ್ಲೂ ಕೂಡ ಕಾಣಿಸ್ಕೋತಲ್ಲ. ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಆಡ್ತಾರೆ ಅಂತ ಹೇಳಿದ್ರೆ ಇವರು ಯಾಕೆ ಆಡ್ತಲ್ಲ ಅಂತ ಹೇಳಿದ್ರೆ ಈ ಒಂದು ರೀಸನಿಂದ. ಸೊ ಇವರಿಗೆ ರೀಪ್ಲೇಸ್ಮೆಂಟ್ ಆಗಿ RCBಗೆ ಇನ್ನೊಬ್ಬ ಬೆಂಕಿ ಪ್ಲೇಯರ್ ಬರ್ತಾ ಇದ್ದಾರೆ. ಬಟ್ ಇವರಂತೂ ಎಲ್ಲೂ ಕೂಡ ಕಾಣಿಸ್ಕೋತಲ್ಲ, ಇವರು ಕೂಡ ಡೊಮೆಸ್ಟಿಕಲ್ಲಿ ಚಾನ್ಸ್ ಸಿಗ್ತಾ ಇಲ್ಲ. ಉಮೇಶ್ ಯಾದವ್ ಮಗ, ಸೊ ಪ್ರಾಕ್ಟೀಸ್ ಅಂತೂ ಮಾಡ್ತಾ ಇದ್ದಾರೆ. ಇವ್ರು ಇನ್ಸ್ಟಾಗ್ರಾಮಲ್ಲಿ ನೋಡ್ಬೋದು ನೀವು, ತುಂಬ ಎಲ್ಲ ಕಡೆ ಸಖತ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. 2018 ಇವ್ರನ್ನ ಮರೆಯಂಗಿಲ್ಲ, RCBಗೆ 20 ವಿಕೆಟ್ನ ತಗೊಂಡಿದ್ದು. ಕ್ವಿಕ್ ಪೇಸ್ ಇರೋದು, ಸಖತ್ತಾಗಿ ಜೋರ ಆಗ್ತಾರೆ, ಟ್ರಬಲ್ ಅಂತೂ ಕೊಟ್ಟೇ ಕೊಡ್ತಾರೆ ಬೇರೆ ಬ್ಯಾಟ್ಸ್ಮನ್ಗೆ, ಆಪೋಸಿಟ್ ಟೀಮ್ ಬ್ಯಾಟ್ಸ್ಮನ್ಗೆ. ಬಟ್ ಇವ್ರನ್ನ ರಿಪ್ಲೇಸ್ಮೆಂಟ್ ಆಗಿ ತಗೋತಾರೆ, ನೋಡಬೇಕಾಗಿದೆ RCB ಅವರು. ಸೊ ನನ್ನ ಪ್ರಕಾರ ಉಮೇಶ್ ಯಾದವ್ ತಗೋತಾರೆ ಅಂತ ಅನ್ನಿಸ್ತಾ ಇದೆ. ಇಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಏಜ್ ಆಯಿತು, 38 ವರ್ಷ ಆಗಿದೆ ಉಮೇಶ್ ಯಾದವ್ಗೆ. ಇವ್ರನ್ನ ಬಿಟ್ಟು ಇಲ್ಲ ಅಂತ ಹೇಳಿದ್ರೆ ಬೇರೆ ಇಂಡಿಯನ್ ಪೇಸನ್ನು ತಗೋಬೋದು. RCB ಆಲ್ರೆಡಿ ಬ್ಯಾಕಪ್ ಪ್ಲೇಯರ್ ತುಂಬ ಜನ ತಗೊಂಡಿದ್ದಾರೆ. ಲೆಫ್ಟು ಯಾರೋ ಇದ್ದಾರಲ್ಲ, ಮಂಗೇಶ್ ಯಾದವ್ ಅಂತ, ಅವರು ಕೂಡ ಸಕ್ಕತ್ತಾಗಿ ಆಗ್ತಾರೆ. ಸೊ ನೋಡೋದು ಏನಾಗುತ್ತೆ ಅಂತ. ಬಟ್ ಯಶ್ ದಯಾಳ್ ತುಂಬ ಡೌಟ್ ಇದೆ ಮಗ, 2026 IPLನ ಆಡೋದು, ಬಿಕಾಸ್ ತುಂಬ ಕೇಸ್ಗಳಾಗಿರೋದ್ರಿಂದ ಕೋರ್ಟೇ ಇವ್ರನ್ನ ಬೇಲ್ನ ರಿಜೆಕ್ಟ್ ಮಾಡಿದೆ ಅಂತ ಹೇಳಿದ್ರೆ, ಕ್ಯಾನ್ಸಲ್ನ ಮಾಡಿದೆ ಅಂತ ಹೇಳಿದ್ರೆ ಏನೋ ದೊಡ್ಡದಾಗೆ ಮಾಡ್ಕೊಂಡಿದ್ದಾರೆ. ಎಲ್ಲನೂ ಕೂಡ ಕ್ಲಿಯರ್ ಆಗಿಬಿಟ್ವಪ್ಪ ನೀನು ಆಡಿಸ್ತೀನಂತ ಡೊಮೆಸ್ಟಿಕ್ ಟೀಮ್ಗಳು, ಉತ್ತರ ಪ್ರದೇಶ ಟೀಮ್ಗಳು ಹೇಳ್ತಾ ಇದೆ ಅಂತೆ. ಆಬ್ವಿಯಸ್ಲಿ ತಾನೆ ಇವಾಗ ಯಾರು ಕೇಸ್ಗಳೆಲ್ಲ ಇಟ್ಕೊಂಡು ಈ ಥರ ಅದು ಮೈನರ್ ಏನೇನೋ ಇದೆಯಲ್ಲ ಆ ಥರ ಎಲ್ಲ ಕೇಸ್ಗಳನ್ನ ಮಾಡಿಕೊಂಡ್ರೆ ಇಂಡಿಯಾದಲ್ಲಿ ಗೊತ್ತಲ್ಲ, ಚಾನ್ಸೇ ಇಲ್ಲ ಉಳ್ಕೊಳ್ಳೋಕ್ಕೆ. ಅದು ನೀನು ಯಾರೇ ಆಗಿದ್ರು ಯಾರನ್ನೂ ಕೂಡ ಬಿಡಲ್ಲ ಕಾನೂನು. ಸೊ ನೋಡೋದ ಏನು ಮಾಡ್ತಾರೆ ಅಂತ. ನನ್ನ ಪ್ರಕಾರ ಇವರು ಈ ಒಂದು ಸೀಸನ್ IPLನ ಆಡೋದು ತುಂಬ ಡೌಟ್ ಇದೆ. RCBಗೆ ಉಮೇಶ್ ಯಾದವ್ ಬರ್ತಾರಾ ಇಲ್ಲ ಅಂತ ಹೇಳಿದ್ರೆ ಇವ್ರು ರಿಪ್ಲೇಸ್ಮೆಂಟ್ ಆಗಿ ಬೇರೆ ಪ್ಲೇಯರ್ ಬರೋ ಒಂದು ನೀಡೆಡ್ ಇದೆ ಅಂತಲೇ ಹೇಳ್ಬೋದು. ಸೊ ನೋಡೋದ ಯಾರು ಬರ್ತಾರೆ, ನಿಮ್ಮ ಪ್ರಕಾರ ಯಾರು ಬರಬೇಕು, ಎಷ್ಟು ರಿಪ್ಲೇಸ್ಮೆಂಟ್ ಆಗಿ ಅಂತ ಕಾಮೆಂಟ್ ಮಾಡಿ. ಇಂಡಿಯನ್ ಪ್ಲೇಯರ್ನ ಕಾಮೆಂಟ್ ಮಾಡಿ, ಫಾರಿನ್ ಪ್ಲೇಯರ್ ಬೇಡ, ಆಲ್ರೆಡಿ ಫಾರಿನ್ ಪ್ಲೇಯರ್ ಸ್ಲಾಟ್ ಎಲ್ಲ ಫುಲ್ ಆಗಿಬಿಟ್ಟಿದೆ. ಸೊ ಇಂಡಿಯನ್ ಪ್ಲೇಯರ್ಸ್ ನಿಮಗೆ ಯಾರು ಗೊತ್ತಿದೆ ಕಾಮೆಂಟ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ಮಾಡ್ಕೋ ಫಸ್ಟು. ಸಿಗ್ತೀನಿ ಆಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಬಾಯ್ಸ್. ಟೆಲಿಗ್ರಾಮ್ ಚಾನಲ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಹೋಗಿ ಜಾಯ್ನ್ ಆದರೆ 3 ಅಪ್ಡೇಟ್ ಸಿಗ್ತಾ ಇರುತ್ತೆ. ಸಿ ಯು.